ಕೆಲವರು ಒತ್ತಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ರು ಕೂಡ ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಇರ್ತಾರೆ ಹಾಗೂ ಆ ಸವಾಲುಗಳಿಂದ ಹೊರಬರೋದಕ್ಕೆ ಅದ್ಭುತ ಸಾಮರ್ಥ್ಯ ಅವರಲ್ಲಿರುತ್ತೆ. ಅದೆಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅವರು ಯಾವಾಗಲೂ ಕೂಡ ಆಶಾವಾದಿಗಳಾಗಿರಲು ಮತ್ತು ಮುಂದುವರಿಯಲು ಒಂದು ಕಾರಣವನ್ನ ಕಂಡುಕೊಳ್ತಾರೆ. ಇಂಥವರು ತಮ್ಮ ಮನಸ್ಥಿತಿಯನ್ನ ಗಟ್ಟಿ ಮಾಡಿಕೊಂಡಿರ್ತಾರೆ ಅಂತ ಹೇಳಲಾಗುತ್ತೆ. ಮತ್ತು ಜ್ಯೋತಿಷ್ಯದಲ್ಲಿ ಕೆಲವೊಂದು ರಾಶಿಗಳು ತುಂಬಾನೇ ಅತ್ಯದ್ಭುತ ಶಕ್ತಿಯನ್ನ ಹೊಂದಿರ್ತಾರೆ ಅಂತ ತಿಳಿಸಲಾಗುತ್ತೆ. ಯಾವುದೇ ಕಷ್ಟದಲ್ಲೂ ಮುನ್ನುಗ್ಗುವ ಶಕ್ತಿಯನ್ನ ಇವರು ಹೊಂದಿರ್ತಾರೆ. ಆಶಾವಾದಿಗಳಾಗಿರುವ ಕೆಲವೊಂದು ರಾಶಿಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಬೇಕು. ಇನ್ನು ಅವರ ಸಾಮರ್ಥ್ಯವೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಯಾವ ರಾಶಿಗಳು ಈ ಒಂದು ಅಚಲವಾದ ಆಶಾವಾದವನ್ನ ಹೊಂದಿವೆ ಅನ್ನೋದನ್ನ ನೋಡೋಣ. ಧನುರಾಶಿಯವರು ತಮ್ಮ ಸಾಹಸಮಯ ಮತ್ತು ಮುಕ್ತ ಮನೋಭಾವದ ಸ್ವಭಾವಕ್ಕೆ ಹೆಸರುವಾಸಿಯಾಗಿರ್ತಾರೆ. ಆದರೆ ನಿಜವಾಗಿಯೂ ಅವರನ್ನ ಪ್ರತ್ಯೇಕಿಸೋದು ಅಚಲವಾದ ಆಶಾವಾದವಾಗಿದೆ. ಎಷ್ಟೇ ಕಷ್ಟ ಅಥವಾ ಎಷ್ಟೇ ಕೆಟ್ಟ ವಿಷಯಗಳು ಬಂದರೂ ಕೂಡ ಉತ್ತಮವಾದದ್ದನ್ನ ಹತ್ತಿರದಲ್ಲಿದೆ ಅಂದ್ಕೊಂಡು ಅವರು ಯಾವಾಗಲೂ ಕೂಡ ನಂಬ್ತಾ ಇರ್ತಾರೆ. ವೈಫಲ್ಯಗಳಿಗಿಂತ ಹಿನ್ನಡೆಗಳನ್ನ ಕಲಿಕೆಯ ಅನುಭವಗಳಾಗಿ ನೋಡುವಂತಹ ನೈಸರ್ಗಿಕ ಸಾಮರ್ಥ್ಯವನ್ನ ಅವರು ಹೊಂದಿರ್ತಾರೆ. ಏನು ತಪ್ಪಾಯಿತು ಎಂಬುದರ ಬಗ್ಗೆ ಚಿಂತಿಸುವ ಬದಲು ಅವರು ಪರಿಸ್ಥಿತಿಯಿಂದ ಹೇಗೆ ಹೊರಬರಬೇಕು, ಜೊತೆಗೆ ಏನು ಪಡೆಯಬಹುದು ಮತ್ತು ಅವರು ಹೇಗೆ ಮುಂದುವರಿಯಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸ್ತಾರೆ. ಸ್ನೇಹಿತರು ಅಥವಾ ಆಪ್ತರು ಕಷ್ಟಪಡ್ತಾ ಇರುವಾಗ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೀತಾ ಇದೆ ಮತ್ತು ಉತ್ತಮ ದಿನಗಳು ಮುಂದೆ ಇವೆ ಅಂತ ಧನುರಾಶಿಯವರಿಗೆ ಮೊದಲು ನೆನಪಿಸ್ತಾರೆ. ಧನುರಾಶಿಯವರಿಗೆ ಜೀವನವು ಅನಿರೀಕ್ಷಿತ ತಿರುವುಗಳೊಂದಿಗೆ ಒಂದು ಸಾಹಸವಾಗಿದೆ. ಆದರೆ ಅದೇನೇ ಸಂಭವಿಸಿದ್ರು ಕೂಡ ಅವರು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿರಲು ಪ್ರಯತ್ನ ಪಡ್ತಾ ಇರ್ತಾರೆ. ತುಲಾರಾಶಿಯವರು ಅತ್ಯಂತ ಕಠಿಣ ಸಂದರ್ಭದಲ್ಲಿಯೂ ಕೂಡ ಸಮತೋಲನವನ್ನ ಅಂದ್ರೆ ಬ್ಯಾಲೆನ್ಸ್ ಕಂಡುಕೊಳ್ಳುವಂತಹ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ವಿಷಯಗಳು ಅದೆಷ್ಟೇ ಅಸ್ತವ್ಯಸ್ತವಾಗಿದ್ದರೂ ಕೂಡ ಅವರು ಸಹಜವಾಗಿಯೇ ಸಕಾರಾತ್ಮಕ ಅಂಶಗಳನ್ನ ಕಂಡುಕೊಳ್ತಾರೆ ಮತ್ತು ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಇವರು ಸವಾಲುಗಳನ್ನ ಬೆಳವಣಿಗೆಗೆ ಅವಕಾಶಗಳಾಗಿ ನೋಡ್ತಾರೆ ಮತ್ತು ಆಯ್ಕೆ ಮಾಡ್ಕೊಳ್ತಾರೆ. ಏನಾದ್ರೂ ಯೋಜಿಸಿದಂತೆ ನಡೆಯದಿದ್ದರೆ ತುಲಾರಾಶಿಯವರು ತಮ್ಮನ್ನ ಮತ್ತು ಅವರ ಸುತ್ತಲಿನ ಎಲ್ಲರನ್ನೂ ಕೂಡ ಎಲ್ಲವೂ ಕಾರ್ಯರೂಪಕ್ಕೆ ಬರುತ್ತೆ ಎಂಬ ಭರವಸೆಯನ್ನ ನೀಡ್ತಾರೆ. ತುಲಾರಾಶಿಯವರಿಗೆ ಕಠಿಣ ಸವಾಲುಗಳು ಅಥವಾ ಕಠಿಣ ಸಮಯಗಳು ಕೇವಲ ತಾತ್ಕಾಲಿಕ ಅಡೆತಡೆಗಳು. ತಾಳ್ಮೆ ಮತ್ತು ಸಕಾರಾತ್ಮಕ ಮನಸ್ಥಿತಿಯಿಂದ ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ ಅಂತ ಅವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ಮೀನರಾಶಿ, ಈ ರಾಶಿಯವರು ಆಳವಾದ ಭಾವನಾತ್ಮಕ ತಿಳುವಳಿಕೆಯನ್ನ ಹೊಂದಿದ್ದು ಅದು ಅತ್ಯಂತ ಕಷ್ಟದ ಸಮಯದಲ್ಲೂ ಕೂಡ ಭರವಸೆಯನ್ನ ಕಂಡುಕೊಳ್ಳಲು ಅನುವು ಮಾಡಿಕೊಡುತ್ತೆ. ಇವರ ನೈಸರ್ಗಿಕ ಸಹಾನುಭೂತಿಯು ಇವರಿಗೆ ತಕ್ಷಣ ಹೋರಾಟವನ್ನ ಮೀರಿ ಹೊರಬರೋದಕ್ಕೆ ಅಥವಾ ಹೋರಾಟವನ್ನ ಮೀರಿ ನೋಡಲು ಮತ್ತು ದೊಡ್ಡ ಚಿತ್ರದ ಮೇಲೆ ಕೇಂದ್ರೀಕರಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. ಸಕಾರಾತ್ಮಕತೆಯಲ್ಲಿ ಸಿಲುಕಿಕೊಳ್ಳುವ ಬದಲು ಕಠಿಣ ಸಮಯದಲ್ಲಿ ಮಾರ್ಗದರ್ಶನ ನೀಡಲು ಅವರು ತಮ್ಮ ಅಂತಹ ಪ್ರಜ್ಞೆಯನ್ನ ಅವಲಂಬಿಸಿರ್ತಾರೆ. ಎಲ್ಲವೂ ಒಂದು ಕಾರಣಕ್ಕಾಗಿ ನಡೀತಾ ಇದೆ ಮತ್ತು ನೋವಿನ ಅನುಭವಗಳು ಸಹ ಒಂದು ಉದ್ದೇಶವನ್ನ ಪೂರೈಸುತ್ತವೆ ಅಂತ ಅವರು ನಿಜವಾಗಿಯೂ ಕೂಡ ನಂಬಿರ್ತಾರೆ. ಸಿಂಹರಾಶಿ, ಈ ರಾಶಿಯವರು ಸ್ವಾಭಾವಿಕ ಆತ್ಮವಿಶ್ವಾಸವನ್ನ ಹೊಂದಿರ್ತಾರೆ. ಅದು ಅವರನ್ನ ಹೆಚ್ಚು ಕಾಲ ಹಿನ್ನಡೆಗಳ ಬಗ್ಗೆ ಯೋಚಿಸದಂತೆ ನಡೆಯೋದಕ್ಕೆ ಸಹಾಯವನ್ನ ಮಾಡುತ್ತೆ. ಯಾವುದೇ ಋಣಾತ್ಮಕ ವಿಚಾರಗಳನ್ನ ಮಾಡೋದ್ರಿಂದ ಅವರನ್ನ ತಡೆಯುತ್ತೆ. ವಿಷಯಗಳು ತಮ್ಮ ರೀತಿಯಲ್ಲಿ ನಡೆಯದಿದ್ದರೂ ಸಹ ನಕಾರಾತ್ಮಕತೆಯು ಅವರನ್ನ ಕೆಳಗಿಳಿಯದಂತೆ ಅವರ ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತಾರೆ. ಯಾವುದೇ ಅಡೆತಡೆಗಳನ್ನ ನಿವಾರಿಸಲು ತಾವು ಸಮರ್ಥರು ಎಂಬ ಅಚಲ ನಂಬಿಕೆ ಅವರಲ್ಲಿರುತ್ತೆ. ಏನಾದರೂ ತಪ್ಪಾಗಿದ್ದಲ್ಲಿ ಸಿಂಹರಾಶಿಯವರು ತಮ್ಮ ಬಗ್ಗೆ ವಿಷಾದ ವ್ಯಕ್ತಪಡಿಸುವ ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ. ಅವರು ಪರಿಹಾರವನ್ನ ಕಂಡುಕೊಳ್ಳುವ ಮತ್ತು ಮುಂದುವರಿಯುವ ವಿಚಾರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರುತ್ತಾರೆ. ಮಿಥುನ ರಾಶಿ,
ಮಿಥುನ ರಾಶಿಯವರು ಅತ್ಯಂತ ಕಷ್ಟಕರ ಸಂದರ್ಭಗಳನ್ನು ಸಹ ಆಸಕ್ತಿದಾಯಕವಾಗಿ ಪರಿಹರಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಅವರ ನಡೆದುಕೊಳ್ಳುವಂತಹ ರೀತಿ ಅಥವಾ ಅವರು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸ್ವಭಾವವು ವಿಷಯಗಳು ಯೋಚಿಸಿದಂತೆ ನಡೆಯದಿದ್ದರೂ ಕೂಡ ಬೇಗನೆ ಅದಕ್ಕೆ ಹೊಂದಿಕೊಳ್ತಾರೆ. ಏನೇ ಸಂಭವಿಸಿದರೂ ಕೂಡ ಅವರು ಸಕಾರಾತ್ಮಕದಿಂದ ಸುಲಭವಾಗಿ ಮುಂದುವರಿಯುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುವ ಬದಲು ಅವರು ಅನುಭವದಿಂದ ಏನನ್ನ ಕಲಿತೆ ಅನ್ನೋದರ ಮೇಲೆ ವಿಷಯಗಳ ಮೇಲೆ ಗಮನವನ್ನ ಹರಿಸ್ತಾರೆ. ಇವರಿಗೆ ಪ್ರತಿಯೊಂದು ಸವಾಲು ಹೇಳಲು ಮತ್ತೊಂದು ಕಥೆ ಅಥವಾ ಬೆಳೆಯಲು ಮತ್ತೊಂದು ಅವಕಾಶ ಸಿಕ್ಕಂತಾಗಿ ಅದನ್ನ ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತಾರೆ. ಇನ್ನು ಮಿಥುನ ರಾಶಿಯವರು ಯಾವಾಗಲೂ ಕೂಡ ಹೊಸ ದೃಷ್ಟಿಕೋನದಿಂದ ಅಥವಾ ಹಗುರವಾದ ಹಾಸ್ಯದ ಮನಸ್ಥಿತಿಯೊಂದಿಗೆ ವಿಷಯವನ್ನ ಹಂಚಿಕೊಳ್ಳಲು ಇಚ್ಛಿಸುತ್ತಾರೆ.